ನಾವು ಹುಟ್ಟಿವಿ. ಯಾವಾಗ ಆವಿಷ್ಯ ಹೋಗ್ತದ ಗೊತ್ತಿಲ್ಲ. ಬದುಕಿರೋ 3 ದಿನ ಬದುಕಿದ್ರು ಸಹಿತ ಹುಲಿಯಂಗ ಬದುಕಬೇಕು, ಧರ್ಮದಿಂದ ಬದುಕಬೇಕು, ಒಬ್ಬರ ಕಣ್ಣಾಗ ಕಣ್ಣೀರ್ ಹಾಕ್ಸ್ಲಾರ್ದಂಗ ಬದುಕಬೇಕು. ನಮ್ಮದು ಮೊದಲ ಅತನಿ ಶಿವಗಳು ನಾಡದ. ಧರ್ಮದಿಂದ ಬದುಕಿದ್ರ ಧರ್ಮ ಕಾಯ್ತೈತಿ, ಸತ್ಯದಿಂದ ಬದುಕಿದ್ರ ಶಿವಗಳು ಕಾಯ್ತಾರ. ನೀತಿ ಕಾಯ್ಕೋರಿ, ಧರ್ಮದಿಂದಿರ್ರಿ. ಇವತ್ತು ಹನುಮಪ್ಪನ ಒಕ್ಕಳಿ ಏನ್ ನೀರ್ ಹಾಕ್ತಾರಲ್ಲ, ಅದರ ಅರ್ಥ ನೀರ್ ಅಲ್ಲಿನ ಹಾಕಾಕತ್ಯಾರ ಅಂತಂದ್ರ, ಓಕಳಿ ಮಾಡಾಕತ್ಯಾರಂದ್ರ ಈ 3 ದಿನ ನಾವೆಲ್ಲ ಜಾತ್ರೆ ಎಲ್ಲಾ ಬಂಧು ಬಳಗಳನ್ನ ಸಂಬಂಧಿಕರನ್ನ ಏನ್ ಕರ್ಸಿವಲ್ಲ, ಇದೇ ರೀತಿ ನಿಮ್ಮ ಆವಿಷ್ಯ ಇರೋ ಮಠ ಧರ್ಮ ಜಾತಿ ಮತ ಪಂಥ ಭೇದ ಭಾವ ಅನ್ಲಾರ್ದ ನಾವೆಲ್ಲ ಕನ್ನಡ ನಾಡಿನವರು, ನಾವೆಲ್ಲ ರೈತರಂತಕ್ಕಂಥ ಭಾವನೆಯಿಂದ ಬದುಕ್ರಿ. ನಿಮ್ಗೆ ಒಂದು ಸಂದೇಶವನ್ನು ಕೊಡ್ತೀನಿ. ಬರೇ 300 ರೂಪಾಯಿ ತಗೊಂಡಿರಿ, ಅದೇನು ಬಾಳಲ್ಲ. 700 ರೂಪಾಯಿ ಗೊಬ್ಬರಕ್ಕೆ ಖರ್ಚಾಗ್ಯದ. ನೀವೆಲ್ಲ ಧರ್ಮ ಜಾತಿ ಮತ ಪಂಥ ಪಕ್ಷ ಎಲ್ಲ ಇಲ್ಲೇ ಊರಾಗ ಬಿಟ್ಟು ಮುಂದಿನ ಸಾರಿ ಕುಲರತ್ನ ಭೂಷಣ ಮಹಾರಾಜರ ಆಶೀರ್ವಾದ, ಹಲವಾರು ನಾಡಿನ ಮಹಾತ್ಮರ ಆಶೀರ್ವಾದದಿಂದ ಚುಣಪ್ಪ ಪೂಜಾರಿಯವರ ನೇತೃತ್ವದೊಳಗ ಗುರ್ಲಾಪುರದಾಗ ಮುಂದಿನ ಸಾರಿ ಹೋರಾಟದಾಗ ನೀವು ಮಹೇಶ್ವಾಡಿಗಿಂದ ಹೋದ್ ಸಾರಿ ಹೆಂಗ ಹಣ ಕೊಟ್ಟಿರಿ, ಅನ್ನ ಕೊಟ್ಟಿ ರೊಟ್ಟಿ ಕೊಟ್ಟಿರಲ್ಲ, ಈ ಸಾರಿ 8-9 ದಿನ ನಿಮ್ ಊರಾಗ ಹೋಗ್ರಿ ಹೆಂಗ್ ಬಳಿ ಆಗ್ತಿರಲ್ಲ. ನೀವೆಲ್ಲಾರು ಗುರ್ಲಾಪುರದಾಗ 25 ಲಕ್ಷ ಜನ ಸೇರಿದ್ರ 5,000 ಬಿಲ್ ಆಗೋದೇನು ಕಠಿಣಿಲ್ಲ. ನೀವೆಲ್ಲ ಬರ್ರಿ, ನೀವು ಒಕ್ಕಟ್ಟಾಗ್ರಿ. ಎಲ್ಲಾ ಫ್ಯಾಕ್ಟ್ರಿಯವರು ಬಾಗ್ತಾರ, ಸರ್ಕಾರವು ಬಾಗ್ತದ, ಈ ವ್ಯವಸ್ಥೆನೂ ಬಾಗ್ತದ. ರೈತರ ಆನಂದ ಇರ್ಲಿಕ್ಕೆ ಸಾಧ್ಯ ಅದ. ಯಾಕೆ ಒಕ್ಕಟ್ ಆಗ್ಲಿಲ್ಲ ಅಂದ್ರೆ ನಮಗ್ ತೊಂದರೆ ಐತಿ. ಅದಕ್ಕಾಗಿ ಹನುಮಪ್ಪನ ಆಶೀರ್ವಾದದಿಂದ, ಈ ಭಾಗದ ಎಲ್ಲ ಜೈನೇತಿ ಮುನಿ ಮಹಾರಾಜರ ಆಶೀರ್ವಾದದಿಂದ ನೀವು ಒಕ್ಕಟ್ಟಾಗಿ ರೈತ ಕಣ್ಣೀರ್ ಹಾಕ್ಲಾರ್ದಂಗ್ ಬದುಕೋಣ ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕರ